ಹೈದರಾಬಾದ್ನ ಕಿಮ್ಸ್ ಆಸ್ಪತ್ರೆಯಲ್ಲಿ ಅಪರೂಪದ ಘಟನೆ ನಡೆದಿದೆ. ಕೊಂಡಾಪುರದ ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಅಪರೂಪದ ಆಪರೇಷನ್ ಮಾಡಿ ಯಶಸ್ವಿಯಾಗಿದ್ದಾರೆ. ಬರೋಬ್ಬರಿ 21 ವರ್ಷಗಳ ನಂತರ ಯುವಕನ ಶ್ವಾಸಕೋಶದಲ್ಲಿ ಸಿಲುಕಿದ್ದ ಪ್ಲಾಸ್ಟಿಕ್ ಪೆನ್ ಕ್ಯಾಪ್ ಅನ್ನು ಹೊರಡೆ ತೆಗೆದು 26 ವರ್ಷದ ಯುವಕನ ಪ್ರಾಣವನ್ನ ವೈದ್ಯರು ರಕ್ಷಣೆ ಮಾಡಿದ್ದಾರೆ. ಕಳೆದೊಂದು ತಿಂಗಳಿನಿಂದ ತೂಕ ಇಳಿಕೆ, ಹೆಚ್ಚಿನ ಕೆಮ್ಮಿನಿಂದಾಗಿ ಕರೀಂನಗರದ 26 ವರ್ಷದ ಯುವಕ ಒದ್ದಾಡ್ತಾ ಇದ್ದ. ಕೇವಲ 10 ದಿನಗಳಲ್ಲೇ ಸಮಸ್ಯೆ ಹೆಚ್ಚಾಗ್ತಾ ಹೋದಾಗ ರಾತ್ರಿ ನಿದ್ದೆಯನ್ನು ಕೂಡ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸಿಟಿ ಸ್ಕ್ಯಾನ್ ಮಾಡಿಸಿ ಕಿಮ್ಸ್ಗೆ ದಾಖಲು ಮಾಡಿದ್ದಾರೆ. ಕಿಮ್ಸ್ನಲ್ಲಿ ಮಾಡಿದಂತಹ ಸ್ಕ್ಯಾನ್ನಲ್ಲಿ ಶ್ವಾಸಕೋಶದ ಭಾಗದಲ್ಲಿ ಊತ ಕಂಡು ಬಂದಾಗ ಕೆಮ್ಮಿಗೆ ಕಾರಣ ಅಂತ ಟೆಸ್ಟ್ ಮಾಡಿದಾಗ ಶ್ವಾಸಕೋಶದ ಒಳಗಡೆ ಪೆನ್ನಿನ ಕ್ಯಾಪ್ ಇದ್ದಿದ್ದು ಗೊತ್ತಾಗಿದೆ. 5 ವರ್ಷ ಇದ್ದಾಗ ಪೆನ್ನಿನ ಕ್ಯಾಪ್ ನುಂಗಿದ್ದು ಅಂತ ದೃಢವಾಗಿದೆ. 3 ಗಂಟೆಗಳ ಕಾಲ ನಡೆದಂತಹ ಆಪರೇಷನ್ನಿಂದ ಪೆನ್ ಕ್ಯಾಪ್ ಅನ್ನು ಹೊರಡೆ ತೆಗೆದಿದ್ದಾರೆ. 21 ವರ್ಷಗಳಿಂದ ಪೆನ್ನಿನ ಕ್ಯಾಪ್ ಒಳಗಡೆ ಇದ್ದಿದ್ದರಿಂದ ಶ್ವಾಸಕೋಶ ಸಂಪೂರ್ಣವಾಗಿ ಹಾನಿಯಾಗಿತ್ತು. ಆಂಟಿಬಯೋಟಿಕ್ ಟ್ರೀಟ್ಮೆಂಟ್ನಿಂದಾಗಿ ದೇಹದ ಭಾಗಕ್ಕೆ ಯಾವುದೇ ತೊಂದರೆ ಆಗದಂತೆ ನಿಗಾ ವಹಿಸಲಾಗಿದೆ ಅಂತ ಡಾಕ್ಟರ್ ಮಾಹಿತಿ ಕೊಟ್ಟಿದ್ದಾರೆ.